ಇದು 35 ಕುಂಟೆ ಬಂದಿರುವಂಥ ಜಾಗ. ಸುತ್ತ ಎಲ್ಲ ತೋಟದ ಮನೆಗಳೇ, ಸ್ವಂತ ಟಿ.ಸಿ ಐತೆ. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 100-125 ಅಡಿ ಬರ್ತದೆ ನೋಡಿ. ಇದೇ ಜಾಗ. ಇದು ಮೆಟ್ಲಿಂಗ್ ರಸ್ತೆ ನೋಡಿ. ಪಕ್ಕದಲ್ಲಿ ಯಾರೋ ಒಬ್ರು ಆಶ್ರಮ ಮಾಡೋಕ್ಕೆ ಮಾಡಿದ್ದಾರೆ. ತಾರ್ ರೋಡಿದೆ 1 ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ. ಸುತ್ತ ಎಲ್ಲ ತೋಟಗಳೇ. ಇದು ಒಂದು ಚೈನ್ ರಸ್ತೆ, ಮೆಟ್ಲಿಂಗ್ ರಸ್ತೆ ಆಗತ್ತೆ. ಇದು ಒಂದು ಮನೆ ಇದೆ, ಒಳ್ಳೆ ವಾಸ್ತುಕ್ಕೋಸ್ಕರ ಇದು ಜಾಗ ಅಂತ ನೋಡಿ. ಒಂದು ಓನರ್ ಕೈಲಿ ಲೇಬರ್ ಕೈಲಿ ಒಂದು ಮನೆ ಇದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಸೈಲು, 35 ಕುಂಟೆ. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ನೋಡಿ, ಜಾಗ ಸೂಪರಾಗಿದೆ. ಒಂದು ಬೋರ್ಗಲ್ ಇದೆ. ಮಣ್ಣಂತೂ ನೋಡಿ ಎಲ್ಲ ಫುಲ್ ರೆಡ್ ಸೈಲು, 35 ಕುಂಟೆ. ಜಾಗ ಮಾತ್ರ ಬಾಗಿಶಾಗಿ ಸ್ಕ್ವೇರ್ ಆಗೈತೆ. ತುಂಬ ಒಳ್ಳೆ ಲೊಕೇಶನ್ನು. ಎಲ್ಲ ಸುತ್ತ ಎಲ್ಲ ತೋಟಗಳು. ಜಾಗ ನೋಡಿ ಹೆಂಗೆ ಸೂಪರಾಗಿದೆ. ಮಣ್ಣಂತೂ ಎಲ್ಲ ರೆಡ್ ಸೈಲು ನೋಡಿ. ಎಲ್ಲ ತೋಟದ ಮನೆಗಳೇ, ಬೆಂಗಳೂರಿನವರವು. ಹಿಂಗೆ ಬಾಗಿಶಾಗಿ ಸ್ಕ್ವೇರ್ ಆಗಿದೆ. ಒಂದು 4 ತೆಂಗಿನ ಮರ ಐತೆ, ಒಂದು ಬೋರ್ಗಲ್ ಐತೆ. ಇದು ಬೆಂಗಳೂರಿಂದ 125 ಕಿಲೋಮೀಟ್ರ್ ಆಗುತ್ತಾ. ಬೋರ್ಲಂತೂ ಒಳ್ಳೆ ನೀರಿದೆ. 35 ಕುಂಟೆ. ಬೆಂಗಳೂರು 125 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರು, ಮಳವಳ್ಳಿಯಿಂದ 25 ಕಿಲೋಮೀಟ್ರು. ಸ್ವಂತ ಟಿ.ಸಿ ಇದೆ, ಒಂದು ಬೋರ್ಗಲ್ ಇದೆ. ಇವರು ಫುಲ್ ಎಲ್ಲ ತರಕಾರಿ ಬೆಳೀತಿರೋದ್ರಿಂದ ಗಿಡಗಳಂತೂ ಏನೂ ಹಾಕಿಲ್ಲ. ಅದು ಕಾಣ್ತಾ ಇದೆಯಲ್ಲ, ಅದು ಒಂದು ಆಶ್ರಮ. ಅದು ಇವರು ಕುಂಟೆ 1,85,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಬೆಂಗಳೂರಿಂದ ಕರೆಕ್ಟಾಗಿ 125 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರು, ಮಳವಳ್ಳಿಯಿಂದ 25, ಟಿ ನರಸೀಪುರ ಮತ್ತು ತಳಕಡ್ಗೆ ಹೋಗೋ ರಸ್ತೆಯಿಂದ ಒಳಗಡೆಗೆ 1 ಕಿಲೋಮೀಟ್ರ್ ಮುಂಡ್ ರಸ್ತೆ. ಇವರು ಕುಂಟೆ 1,85,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ಡಾಕ್ಯುಮೆಂಟೆಲ್ಲ ಲೀಗಲ್ ಇದೆ. ಬೌಂಡ್ರಿ ಫಿಕ್ಸ್ ಆಗಿದೆ. ನಿಂತ್ಕೋಬೇಕಾದ್ರೆ ಅವರೇ ಕಲ್ಲಾಗಿಸ್ಕೊಡ್ತಾರೆ ನಿಮ್ಮ ಪೆನ್ಷನ್ ಬೇಕು ಅಂದ್ರೆ. ನೋಡಿ, ಜಾಗ ಮಣ್ಣಂತೆ ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ.